ಡಿಕೆ ಎಚ್ಡಿಕೆ ಮಧ್ಯೆ ತಾರಕಕ್ಕೇರಿರುವಂತಹ ರಾಮನಗರ ಯುದ್ಧ. ಕುಮಾರಸ್ವಾಮಿ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ರಾಮನಗರ ಹೆಸರು ಬದಲಿಸಿದ್ರೆ ರಾಜಕೀಯ ಪತನ ಅಂತ ಎಚ್ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ರು. ಒಬ್ಬ ನಾಯಕರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ರಾಮನಗರ ಹೆಸರು ತೆಗೆದ್ರೆ ಸರ್ವನಾಶ ಅಂದಿದ್ದಾರೆ. 33 ಜನ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಸೇರಿ ಒಪ್ಪಿದ್ದೇವೆ. ಹೆಸರು ಬದಲಾವಣೆಗೆ ಮಂತ್ರಿಗಳು ಸಹ ಒಪ್ಪಿದ್ದಾರೆ. ಅಷ್ಟೂ ಮಂತ್ರಿಗಳು ಸರ್ಕಾರ ಸರ್ವನಾಶ ಆಗ್ಬೇಕಾ? ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಎಚ್ಡಿಕೆ ಹೇಳಿಕೆಗೆ ಡಿಕೆ ಶಿವಕುಮಾರ್ ಇವತ್ತು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ರಾಮನ ಹೆಸರಿನಂತೂ ತೆಗಿಯೋಕ್ಕಾಗಲ್ಲ. ರಾಮನಗರದ ಇತಿಹಾಸ ಅವ್ರಿಗೆ ಗೊತ್ತಿದ್ರು ತಾನೆ. ರಾಮನಗರದ ಇತಿಹಾಸ ಗೊತ್ತಿದ್ರೆ ಅದಕ್ಕೆ ಕೈ ಹಾಕ್ತಿರ್ಲಿಲ್ಲ. ಆ ರಾಮನಗರದ ಹೆಸರನ್ನ ತೆಗಿಲಿಕ್ಕೆ ಹೋಗಿ ಈಗ ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೇ. ಆ ರಾಮನಗರನ ಈ ಭೂಮಿ ಇರೋವರೆಗೆ ಆ ಹೆಸರನ್ನಂತೂ ತೆಗಿಲಿಕ್ಕಾಗಲ್ಲ. ಅದಕ್ಕೆ ಒಬ್ಬರು ರಾಜಕಾರಣಿಗಳು ನಾಯಕರು ಇಲ್ಲಿಂದ ಬೆಳೆದವರು ಈಗ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ರಾಮನಗರ ಹೆಸರು ತೆಗೆದವರು ಸರ್ವನಾಶ ಅಂತ, ನಾವು ಹೆಸರು ತೆಗೆದವರು ನಾವು ಸರ್ವನಾಶ ಅಂತೇಳಿ ಡೆಲ್ಲಿಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಸ್ಟೇಟ್ಮೆಂಟ್ ಇದನ್ನು ತೆಗೆದವರು 33 ಜನ ಕ್ಯಾಬಿನೆಟ್ ಮಿನಿಸ್ಟ್ರು ಸಿದ್ದರಾಮಯ್ಯನವರು ಸೇರಿ ನಾವೆಲ್ಲ ಪ್ರಪೋಸಲ್ ಕೊಟ್ಟು ಕ್ಯಾಬಿನೆಟಲ್ಲಿ ಇಟ್ಟರು, ಚರ್ಚೆ ಆಯಿತು, ನಮ್ಮ ವಾದ ಮಂಡಿಸ್ತು. ಎಲ್ಲರೂ ಸೇರಿ ಡಿ ಕೆ ಶಿವಕುಮಾರ್ ಏನು ಪ್ರಸ್ತಾವನೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಒಪ್ಪಿದ್ದೀವಿ ಅಂತ ಹೇಳಿ ಸರ್ಕಾರದ ತೀರ್ಮಾನ ಇದೆ. ಸರ್ಕಾರ ಸರ್ವನಾಶ ಆಗ್ಬಿಡ್ಬೇಕಾ? ಮಂತ್ರಿಗಳೆಲ್ಲ ಸರ್ವನಾಶ ಆಗ್ಬಿಡ್ಬೇಕಾ? ಇದಕ್ಕೆ ನೀವು ಉತ್ತರ ಕೊಡಿ. ಹರದನಹಳ್ಳಿಯವರು ನೀವು ರಾಮನಗರಕ್ಕೆ ಬಂದೀರಿ. ರಾಮನಗರ ನಿಮ್ಮನ್ನ ಪ್ರಧಾನಿ ಮಾಡಿದೆ, ಸಿಎಂ ಮಾಡಿದೆ. ನೀವು ರಾಮನಗರಕ್ಕೆ ಬಂದಿದ್ದೀರಿ, ತುಂಬಾ ಸಂತೋಷ. ಕುಮಾರಸ್ವಾಮಿಗೆ ಹೇಳಿಕೆಗೆ ಡಿಸಿಎಂ ಡಿಕೆ ತಿರುಗೇಟನ್ನ ನೀಡಿದ್ದಾರೆ. ನಾವು ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಹೊರಟಿದ್ದೀವಿ. ನಾನು ದೊಡ್ಡಾಳಹಳ್ಳಿ ಕೆಂಪೇಗೌಡರ ಮಗ ಡಿಕೆಶಿ, ನೀವು ಹರದನಹಳ್ಳಿ ದೇವೇಗೌಡರ ಮಗ ಅಂತ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಹೇಳಿಕೆಗೆ ತಿರುಗೇಟನ್ನ ನೀಡಿದ್ದಾರೆ. ಇನ್ನು ಕನಕಪುರಕ್ಕೆ 2 ದಿನ ಮೀಸಲಿಡ್ತೀನಿ ಅಂತ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಪ್ರತಿ ತಿಂಗಳ 2 ಶನಿವಾರ ಕನಕಪುರದ ಜನರಿಗೆ ಮೀಸಲಿಡ್ತೀನಿ, 2ನೇ ಶನಿವಾರ ಹಾಗೇನೆ ಕೊನೆ ಶನಿವಾರವನ್ನ ಮೀಸಲಿಡ್ತೇನೆ ಅಂತ ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಹೆಸರು ದೊಡ್ಡಾರಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್, ಡಿ ಕೆ ಶಿವಕುಮಾರ್. ನಾನು ನನ್ನ ಊರ ಹೆಸರನ್ನ ಬದಲಾವಣೆ ಮಾಡ್ಕೊಳಕ್ಕಾಗ್ತಾ? ನಮ್ಮ ಅಪ್ಪರ ಹೆಸರು ಬದಲಾವಣೆ ಮಾಡ್ಕೊಳಕ್ಕಾಗ್ತದ? ಸಾಧ್ಯನೇ ಇಲ್ಲ. ಈಗ ದೇವೇಗೌಡರು HD ದೇವೇಗೌಡರು ಅಂತ ಇದೆ. ಅವ್ರ ತಂದೆ ಅವ್ರ ಊರ ಹೆಸರು ಒಳ್ಳೆ ನೆನೆಸ್ಕೊ, ಹರದನಹಳ್ಳಿ ದೊಡ್ಡೇಗೌಡರು ಮಗ ದೇವೇಗೌಡರು. HD ಕುಮಾರಸ್ವಾಮಿ ಅವ್ರ ಹರದನಹಳ್ಳಿನೋ ಒಳನೆಸ್ತು, ದೇವೇಗೌಡರು ಮಗ ಕುಮಾರಸ್ವಾಮಿ. ರಾಮನಗರ ಬಂದಿದ್ದೀರಿ ನೀವು, ಬಹಳ ಸಂತೋಷ. ರಾಮನಗರ ನಿಮ್ಮ ಪ್ರಧಾನಮಂತ್ರಿ ಮಾಡಿದೆ, ಮುಖ್ಯಮಂತ್ರಿ ಮಾಡಿದೆ, ಎಲ್ಲ ಮಾಡಿದೆ. 2 ದಿನ ಆದರೂ ಕೂಡ ಶನಿವಾರದತ್ತು ರಾಮನಗರ, ಚನ್ನಪಟ್ಟಣ ಮತ್ತು ಕನಕಪುರ ಜನತೆಗೆ ಪ್ರತ್ಯೇಕ ಭೇಟಿ ಮಾಡೋಕ್ಕೆ ಕನಕಪುರಕ್ಕೇ ವಾರಕ್ಕೆ ತಿಂಗಳಿಗೆ 2 ದಿನ ಇಲ್ಲಿ ಬಂದು, ಏಕೆಂದರೆ ಬೆಂಗಳೂರಿನ ಅಲ್ಲಿ ಭಾಳ ಕಷ್ಟ ಆಗ್ತಾಯಿದೆ ನಿಮಗೆಲ್ಲ ನಾನು ಭೇಟಿ ಮಾಡೋದು. ಸೊ ಮುಂದಕ್ಕೆ ಒಂದು ಮಾತು ನಿಮಗೆ ಕೊಡ್ತಾ ಇದ್ದೇನೆ, ತಿಂಗಳಿಗೆ 2 ದಿನ ಕಂಪಲ್ಸರಿ ಇಲ್ಲಿ ಬಂದು ಶನಿವಾರಗಳನ್ನು ನಿಗದಿ ಮಾಡಿ, ಸರ್ಕಾರದ ರಜಾ ದಿನ ಏನಿದೆ ಸೆಕೆಂಡ್ ಸಾಟರ್ಡೆ ಮತ್ತು ಕೊನೆ ಶನಿವಾರ ಅಂತ ಏನಿದೆ ಅವತ್ತು ಬಂದು ಇಲ್ಲೇ ಇದ್ದು ನಿಮ್ಮ ಸೇವೆಯನ್ನು ಮುಂದುವರಿಸ್ತೇನೆ.